ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಯುದ್ಧಕ್ಕೆ ಹೋಗ್ತೀನಿ ಎಂದ ಜಮೀರ್ ಅಹಮದ್ಗೆ ಡಿವಿ ಸದಾನಂದ ಗೌಡ ಟಾಂಟ್ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಹೋಗಿ ಆತ್ಮಾಹುತಿ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ, ಇಲ್ಲೇ ಅವರ ಕ್ಷೇತ್ರದಲ್ಲೇ ಆತ್ಮಾಹುತಿ ಮಾಡಿಕೊಳ್ಳಿ, ಜಗತ್ತಿಗೆ ಒಂದು ಸಂದೇಶ ಹೋಗಲಿ, ಪಾಕ್ ವಿರುದ್ಧ ಆತ್ಮಾಹುತಿಯಾದ ಧೀರ ಎಂಬ ಸಂದೇಶ ಹೋಗಲಿ. ಸುಮ್ಮನೆ ಇವರೆಲ್ಲರೂ ಪ್ರಚಾರಕ್ಕಾಗಿ ಮಾಡ್ತಾರಷ್ಟೇ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಟಾಂಟ್ ಕೊಟ್ಟಿದ್ದಾರೆ. ವಿ ಆರ್ ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಮ್ ಆಗ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ನಾವು ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ, ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ. ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂಥದ್ದು. ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂಥ ಕೆಲಸ ಕಾರ್ಯಗಳನ್ನು. ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಾಹುತಿ ಮಾಡಿಕೊಳ್ಬೇಕಾಗಿಲ್ಲ, ಇಲ್ಲೇ ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡ್ಬೋದು. ಒಂದು ಸಂದೇಶ ಹೋಗಲಿ ಇಡೀ ಜಗತ್ತಿಗೆ, ನೋಡಿ ಪಾಕಿಸ್ತಾನದ ವಿರುದ್ಧವಾಗಿ ಸ್ವಯಂ ಪ್ರೇರಿತವಾಗಿ ಆತ್ಮಹತ್ಯೆ ಮಾಡಿಕೊಂಡಂಥ ಧೀರೋದ್ಧಾರ ಒಬ್ಬ ಅದ್ಭುತ ನಾಯಕ ಜಮೀರ್ ಅಂತ.